ಇನ್ನು ಸಂತ್ರಸ್ತರಿಗೆ ಕಾಳಜಿ ಕೇಂದ್ರದಲ್ಲಿ ಅವ್ಯವಸ್ಥೆ ಹಿನ್ನೆಲೆ ಕಾಳಜಿ ಕೇಂದ್ರದ ಅವ್ಯವಸ್ಥೆ ಏನಿದೆ ಅದರ ಬಗ್ಗೆ TV9 ವರದಿ ಮಾಡಿತ್ತು. ಏನು ಅವ್ಯವಸ್ಥೆ ಆಗಿದೆ ಈ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರದಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ TV9 ವರದಿಯನ್ನ ಬಿತ್ತರ ಮಾಡಿತ್ತು. ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಅದಾದ ನಂತರ ಈಗ ಸಂತ್ರಸ್ತರಿಗೆ ಬ್ಲಾಂಕೆಟ್, ಗುಣಮಟ್ಟದ ಊಟ, ಹುಣ್ಣರ್ಗಿ ನೆರೆ ಸಂತ್ರಸ್ತರಿಗೆ ಬ್ಲಾಂಕೆಟ್ ಹಂಚಿಕೆ ಮಾಡಲಾಗಿದೆ. ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. TV9ನ ವರದಿಯ ನಂತರ ನಿಪ್ಪಾಣಿಯ ಹುಣ್ಣರ್ಗಿ ಕಾಳಜಿ ಕೇಂದ್ರದಲ್ಲಿ ಏನೇನು ಅವ್ಯವಸ್ಥೆ ಇತ್ತು ಅದೆಲ್ಲವನ್ನು ಕೂಡ ನಾವು ವಿವರಿಸಿ ತಿಳಿಸಿದ್ವಿ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ TV9ಗೆ ಭರವಸೆಯನ್ನು ನೀಡಿದ್ದಾರೆ. ಮಧ್ಯಾಹ್ನ ಅನ್ನುವಷ್ಟರಲ್ಲಿ ಸಂತ್ರಸ್ತರಿಗೆ ಬ್ಲಾಂಕೆಟ್, ಅನ್ನ ಸಾಂಬಾರ್ ಜೊತೆಗೆ ರೊಟ್ಟಿ, ಪಲ್ಯ, ಉಪ್ಪಿನಕಾಯಿ ಇದೆಲ್ಲದರ ವ್ಯವಸ್ಥೆಯ ಬಗ್ಗೆ TV9ಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವ್ಯವಸ್ಥೆಯನ್ನು ಮಾಡೋ ಬಗ್ಗೆ ಇದು TV9ನ ಬಿಗ್ ಇಂಪ್ಯಾಕ್ಟ್. ಏನು ಕಾಳಜಿ ಕೇಂದ್ರದಲ್ಲಿ ಅವ್ಯವಸ್ಥೆ ಇತ್ತು, ಅದಕ್ಕೆ ಬೇಕಾದಂಥ ಅಂದರೆ ಊಟದ ವ್ಯವಸ್ಥೆ ಸರಿಯಾಗಿರಲಿಲ್ಲ, ಹೊತ್ಕೊಳ್ಳೋಕ್ಕೆ ಅಲ್ಲಿ ಹೊದಿಕೆ ಇದೆಲ್ಲವೂ ಕೂಡ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತ ವರದಿಯನ್ನು TV9 ಪ್ರಸಾರ ಮಾಡಿತ್ತು. ಅದಾದ ಮೇಲೆ ಈಗ ನೀವು ನೋಡ್ತಾ ಇದ್ದೀರಾ ಬೇಕಾದಂಥ ಎಲ್ಲ ವ್ಯವಸ್ಥೆ ಅವರಿಗೆ, ಊಟದ ವ್ಯವಸ್ಥೆ, ಅನ್ನ ಸಾಂಬಾರ್ ಜೊತೆ ರೊಟ್ಟಿ, ಪಲ್ಯ, ಉಪ್ಪಿನಕಾಯಿ ಇದರ ವ್ಯವಸ್ಥೆಯನ್ನು ಈಗ ಮಾಡಲಾಗ್ತಾ ಇದೆ. ಆ ತಯಾರಿಯ ದೃಶ್ಯಗಳನ್ನು ನೋಡ್ತಾ ಇದ್ರೆ TV9ನ ವರದಿಯ ಇಂಪ್ಯಾಕ್ಟ್ ಇದು. ಬೆಳಗ್ಗೆ DC ಮೊಹಮ್ಮದ್ ರೋಷನ್ TV9ಗೆ ಭರವಸೆಯನ್ನು ಕೊಟ್ಟಿದ್ರು. ಅದಾದ ನಂತರ ಮಧ್ಯಾಹ್ನ ಅನ್ನುವಷ್ಟರಲ್ಲಿ ಸಂತ್ರಸ್ತರಿಗೆ ಬ್ಲಾಂಕೆಟ್, ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿದೆ ಕಾಳಜಿ ಕೇಂದ್ರದ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಬ್ಲಾಂಕೆಟ್ಗಳನ್ನು ಹಂಚಿರುವಂಥ ದೃಶ್ಯ. ಸೊ ಅಲ್ಲಿ ಸಾಕಷ್ಟು ವಯೋವೃದ್ಧರಿದ್ದರು, ಮಕ್ಕಳಿದ್ರು, ಎಲ್ಲರಿಗೂ ಕೂಡ ಸರಿಯಾದ ಊಟದ ವ್ಯವಸ್ಥೆ ಇರಲಿಲ್ಲ. ಹಾಗೆಯೇ ಹೊತ್ಕೊಳ್ಳೋಕ್ಕೆ ಬ್ಲಾಂಕೆಟ್ಗಳು, ಬೆಡ್ಶೀಟ್ನ ವ್ಯವಸ್ಥೆ ಕೂಡ ಸರಿಯಾಗಿರಲಿಲ್ಲ.